ನಾನು ಮುಂದೆ ಮಾತಿಲ್ಲದೆ ಮನೆಯ ಕಡೆಗೆ ಸರಿದುದ್ದಾಯಿತು. ಆ ದಿನ ಅವರ ಆಗ್ರಹದ ಮೇರೆಗೆ ಪಯಣ ಮುಂದುವರಿಸಲಿಲ್ಲ. ಇನ್ನೊಂದು ಜೀವಕ್ಕೆ ನನ್ನಿಂದ ಸ್ವಲ್ಪವಾದರೂ ತೃಪ್ತಿ ಬಂತಲ್ಲ ಎಂಬ ಹಿಗ್ಗುಂಟಾಯಿತು. ಆದರೆ ಆ ಬಯಕೆಯಲ್ಲಿ ಎಷ್ಟು ದಿನಗಳ ಕಾಲ ಅಲ್ಲಿ ಇರಬಹುದು? ಮಾನವನ ಸ್ನೇಹದ ಅವರ ಬಯಕೆಗೆ ಒಂದು ಗಳಿಗೆಯಾದರೂ ಅವಕಾಶ ಕೊಟ್ಟೆನಲ್ಲ ಎಂಬ ಭಾವನೆ ನನಗೆ. ಆ ಭಾವನೆಯಿಂದ ಪ್ರೇರಿತವಾದ ನೂರಾರು ಕನಸುಗಳು ದಾರಿಯಲ್ಲಿ ನನಗೆ ಕಾಣಿಸಿಕೊಂಡವು. ಆ ಊರಿನ ಸುಂದರ ಆವರಣದಲ್ಲಿ ಶಂಕರಿ ಗೋಪಾಲಯ್ಯನವರು ಹೊಸ ದಂಪತಿಗಳಾಗಿ ಬದುಕಿದ ಬಗೆಯನ್ನು ಮನದಲ್ಲಿ ಚಿತ್ರಿಸತೊಡಗಿದೆ. ಆ ಎರಡೂ ಜೀವಗಳು ಎಷ್ಟು ಎರಕವಾಗಿ ಒಂದೆರಡನೊಂದು ಬೆರೆತಿರಬಹುದು. ಹಾಗೆ ಹಗಲಿರುಳು ಹೊಸ ಸಮ್ಮೇಳದಲ್ಲಿ ಕಾಲಿರಿಸಿ ಮುಂದಿನ ಬಾಳಿನ ಎಂತೆಂಥ ಸವಿಗನಸುಗಳನ್ನು ಕಂಡಿರಬಹುದು ಎನಿಸಿತು ನನಗೆ. ಅವರ ಸಂತಾನ ಕವಲೊಡೆದು ಮಗಳು ಮಗ ಹುಟ್ಟಿ ಸಂತೋಷ ಹಿಮ್ಮಡಿಸಿದ ಬಗ್ಗೆ, ಮಗಳ ಮದುವೆಯ ಹರ್ಷ, ಈ ಚೆಲುವನ್ನು ಮಗಳ ಅಕಾಲ ಮೃತ್ಯು ಕೆಡಿಸಿದ ಬಗೆಯನ್ನೆಲ್ಲ ಎಣಿಸತೊಡಗಿದೆ. ನಾವು ಅವರ ಮನೆಯ ನೀರಿನ ಕಾಲುವೆಯನ್ನು ಸೇರುವ ಗಳಿಗೆಗೆ ಅವರ ಮಗನ ರೂಪ ಗುಣಗಳನ್ನು ನನ್ನ ಕಣ್ಣ ಮುಂದೆ ಕಟ್ಟಿಕೊಳ್ಳಲೆತ್ತಿಸುತ್ತಿದ್ದೆ. ಅವನ್ನೆಲ್ಲ ಎಣಿಸುತ್ತಿದ್ದ ಹಾಗೆಯೇ ಅವರ ಹುಡುಗ ಶಂಭು ನನ್ನ ಜೀವನದಲ್ಲಿಯೂ ಸಂಧಿಸಿದಂತೆ ಕಂಡಿತು. ಯಾವುದೋ ಊರಲ್ಲಿ ಯಾವುದೋ ದಿನ ಆತ ನನ್ನ ಮುಂದೆ ಮಿಂಚಿ ಮಾಯವಾಗಿದ್ದಂತೆ ಅನಿಸಿತು. ಆಗ ಆತ ಹುಡುಗನಾಗಿರಲಿಲ್ಲ, ತಾರುಣ್ಯದಿಂದ ತುಂಬಿಕೊಂಡಿದ್ದು, ನಗು ಉತ್ಸಾಹಗಳಿಂದ ಪೂರ್ಣನಾಗಿದ್ದಂತೆ ಕಂಡಿತು. ಜೀವನದ ಹಿಗ್ಗು ಏನೋ ಒಂದು ಬಗೆಯಿಂದ ಅವನನ್ನು ನನ್ನ ಮರಳಿಗೆ ಸಿಕ್ಕಿಸಿಕೊಂಡು ಈ ಭ್ರಾಂತಿಯಲ್ಲೇ ತನ್ನ ತಂದೆ ತಾಯಿಗಳನ್ನು ಮರೆಯಿಸಿರಬೇಕು ಎನಿಸಿತು. ಈ ಚಿತ್ರವನ್ನೇ ಇನ್ನೊಮ್ಮೆ ನೆನೆದು ಅವನ ಸ್ನೇಹ ಸಂಧಾನಗಳು ಎಲ್ಲಿ ಆದದ್ದು ಎಂದು ಸ್ಮರಿಸುತ್ತಿರುವಾಗ ಶಂಕರಮ್ಮ ಧ್ವನಿಯೊಡೆದಳು. ಓ, ಅಡುಗೆ ತಣಿಯುವಲ್ಲಾಯಿತು, ಅದಕ್ಕೆ ಮೈಮರೆತು ಮಾತನಾಡುತ್ತಿರಬೇಡಿ ಎಂದದ್ದು. ಆದರೆ ನೀವು ಮಾತ್ರ ನಿಮ್ಮ ತುದಿ ಬುಡವಿಲ್ಲದೆ ಮಾತಿನ ಅಂಕರಿನಲ್ಲಿ ಊಟವನ್ನು ಮರೆತು ಮನೆಗೆ ಬಂದವರಿಗೂ ತಣಿದ ಅನ್ನ ಉಣಿಸುವಂತೆ ಮಾಡಿದಿರಿ ಎಂದರು. ತುಂಬ ಹೊತ್ತಾಯಿತಲ್ಲವೇ ಎಂದೆ ನಾನು. ನಿಮಗೆ ಹಸಿವೂ ಆಗಿರಬಹುದು, ಅದಕ್ಕೇನೆ ಇವರಿಗೆ ಬರುವಾಗ ತಡ ಮಾಡಬೇಡಿ ಎಂದದ್ದು. ಅವರು ಒಮ್ಮೊಮ್ಮೆ ಮಾತಿಗಿಳಿದರೆ ಊರನ್ನೇ ಮರೆಯುತ್ತಾರೆ. ನಿತ್ಯವೂ ಯಾರು ಮಾತನಾಡಲು ಸಿಗುತ್ತಾರೆ ಶಂಕರಿ ಎಂದರು ಗೋಪಾಲಯ್ಯ ನಗುತ್ತಾ. ಅವರ ನಗುವಿನಲ್ಲಿ ತುಂಬ ವ್ಯಥೆಯೂ ಕೂಡಿತ್ತು. ತಮ್ಮ ಮಕ್ಕಳ ವಿಯೋಗದ ದುಃಖವೆಲ್ಲವೂ ಒಮ್ಮಿಂದೊಮ್ಮೆಗೆ ಕಲೆತು ಅವರ ಕಣ್ಣು ತುಟಿಗಳೆಲ್ಲವುಗಳ ಮೇಲೆ ಕುಳಿತಂತಿತ್ತು. ಗಂಡನ ನಗು ಮಾತಿನ ಹಿಂದೆ ಹುದುಗಿದ ನೋವನ್ನು ಸಹವಾಸದಿಂದ ತಿಳಿಯಬಲ್ಲವಳಾದ ಆಕೆ, ನೀವು ಬಂದವರಿಗೆ ಹೇಗೆ ಕಾಣುತ್ತದೋ, ನನಗಾಗಲಿ ಅವರಿಗಾಗಲಿ ಒಂದೇ ಒಂದು ಚಿಂತೆ ಇದೆ ನೋಡಿ, ಮಗುವನ್ನು ಒಮ್ಮೆಯಾದರೂ ಕಾಣಬೇಕೆಂಬ ಹಂಬಲ. ಆದರೆ ಅವನಿಗೂ ನಮ್ಮ ಚಿಂತೆ ಉಂಟಾಗಬೇಕಲ್ಲ, ಹಿರಿಯರನ್ನು 10 ವರ್ಷಕ್ಕೊಮ್ಮೆಯಾದರೂ ನೋಡಬೇಕೆಂಬ ಬಯಕೆಯಾಗಬೇಕಲ್ಲ ಎಂದಳು. ನಾನು ಅವರ ದುಃಖಕ್ಕೆ ಸಮಾಧಾನವನ್ನು ತರುವಂತೆ, ಬಾರದೆ ಎಲ್ಲಿಗೆ ಹೋಗುತ್ತಾನಮ್ಮ, ಬಂದೇ ಬಂದಾನು, ಇಂದಲ್ಲ ನಾಳೆಯಾದರೂ ಬಂದಾನು ಎಂದೆ. ನಾವಿಬ್ಬರು ಕಾದಿರಿಸಿದ ಊಟವನ್ನು ಮುಗಿಸಲು ಹೋದೆವು. ಆ ಊಟ ತೀರ ಸವಿಯಾಗಿದ್ದಿರಬೇಕು. ಹಾಲು ಅಯನುಗಳಿಗೆ ಕಡಿಮೆಯಿಲ್ಲದ ಮನೆ ಅವರದು. ಆಕೆ ಎಲೆಗಳ ಮೇಲೆ ಎಷ್ಟೋ ಪದಾರ್ಥಗಳನ್ನು ಬಡಿಸಿದ್ದಳು. ನನಗೆ ಅವುಗಳ ಪರಿವೆಯೇ ಉಂಟಾಗಲಿಲ್ಲ. ಹಿಂದಣ ರಾತ್ರಿ ನಿದ್ರೆಯಿಂದಾಗಿ ಊಟದ ವಿವರಗಳನ್ನು ಮರೆತಿದ್ದೆ. ಈಗ ಎಚ್ಚರವಾಗಿದ್ದು ನನ್ನ ಅರಿವು ಜಡವಾಯಿತು. ಹಿಂದೆ ನಿದ್ದೆಯೂ ನನ್ನನ್ನು ಆವರಿಸಿತ್ತು. ಈಗ ಆ ದಂಪತಿಗಳನ್ನು ಕುರಿತಾದ ಚಿಂತೆ ಕಾಡುತ್ತಿತ್ತು. ಊಟ ಮುಗಿಯಿತು. ನಾವಿಬ್ಬರು ಹೊರಕ್ಕೆ ಬಂದು ಚಾವಡಿಯಲ್ಲಿ ಕುಳಿತವು. ವೀಳ್ಯದ ಸೇವೆ ತೊಡಗಿತು. ಶಂಕರಮ್ಮನು ಊಟ ಮುಗಿಸಿ ನಮಗಿಂತ ತುಸು ದೂರದಲ್ಲಿ ಕುಳಿತಳು. ತನ್ನ ಬಳಿಗೆ ಎಲೆ ಅಡಿಕೆ ಅರಿವಾಣವನ್ನು ಸೆಳೆದುಕೊಂಡು ತಾಂಬೂಲದ ಸೇವೆ ನಡೆಸಿದಳು. ಅಲ್ಲಿಂದ ಮನೆಯ ಕರುವಿಗೆ ಕಾಲು ಬೇನೆ ಎಂಬ ನೆನಪಾಗಿ ಅದರ ಉಪಚಾರಕ್ಕೆ ಹೋದಳು.
ಗೋಪಾಲಯ್ಯ ಅಂಗಳಕ್ಕಿಳಿದು ಅಲ್ಲಿದ್ದ ಮೆಟ್ಟು ಕತ್ತಿಯೊಂದನ್ನು ಎಳೆದುಕೊಂಡು ಅದರ ಮೇಲೆ ಕುಳಿತರು. ರಾಶಿಯ ಅಡಿಕೆಗಳನ್ನು ಒಂದೊಂದಾಗಿ ತೆಗೆದು ಸಿಪ್ಪೆ ಸುಲಿಯತೊಡಗಿದರು. ಅಷ್ಟೇನು ದೊಡ್ಡ ಅಡಿಕೆ ರಾಶಿ ಅಲ್ಲಿ ಇದ್ದಿರಲಿಲ್ಲ. ಅಲ್ಲದೆ ಮನೆಯ ಆಳುಗಳು ಆ ಕೆಲಸ ಮಾಡಿ ಮುಗಿಸಬಹುದಾಗಿತ್ತು. ಆದರೆ ಉದ್ಯೋಗವಿಲ್ಲದೆ ಸಮಯ ಕಳೆಯುವುದು ಅವರ ಜೀವಕ್ಕೆ ಒಗ್ಗದ ಸಂಗತಿ. ಇತ್ತ ಕತ್ತಿಯಿಂದ ಸುಲಿದ ಅಡಿಕೆಗಳನ್ನು ಒಂದೊಂದಾಗಿ ಬುಟ್ಟಿಗೆ ಬೀಳುತ್ತಿರುವಂತೆ ಬಾಯಿಯಿಂದಲೂ ನುಡಿಯೊಂದೊಂದು ಉದುರುತ್ತಲೇ ಇತ್ತು. ಈ ಕೆಲಸದ ನಡುವೆ ಗೋಪಾಲಯ್ಯನಿಗೆ ತನ್ನ ವಾಗ್ದಾನದ ನೆನಪಾಯಿತು. ಬೇಡ, ಅಡಿಕೆಯ ಕೆಲಸ ಇಲ್ಲಿಗೆ ಸಾಕು. ನಿಮ್ಮನ್ನು ನಾನು ಕಾಟು ಮೂಲೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದಿದ್ದೆ. ಅಲ್ಲಿನ ತೋಟಕ್ಕೆ ಬೇಸಿಗೆಯಲ್ಲಿಯೂ ನೀರು ಬೇಡ. ಯಾವಾಗಲೂ ಅಲ್ಲಿ ನೆಲ ತಂಪಾಗಿಯೇ ಇರುತ್ತದೆ. ಅಲ್ಲಿ ಸ್ವಲ್ಪ ಬಯಲು ಗದ್ದೆಯೂ ಇದೆ. ಹಾಗೆ ಸ್ವಲ್ಪ ಕಬ್ಬು, ಭತ್ತ ಎಲ್ಲವನ್ನು ಬೆಳೆಯಿಸುತ್ತಿದ್ದೇವೆ. ಅವೆಲ್ಲವುಗಳ ಮೇಲು ತನಿಖೆ ನಮ್ಮ ನಾರಾಯಣನಿಗೆ ಎಂದರು. ಆಗಲಿ, ಹೋಗುವುದಾದರೆ ಹೋಗುವ. ನಿಮ್ಮ ಊರಿನಲ್ಲಿ ಎಲ್ಲಿ ಸಂಚರಿಸಿದರೂ ದೇವಲೋಕದಲ್ಲಿ ತಿರುಗಿದ ಹಾಗೆ ಕಾಣುತ್ತದೆ. ಇಲ್ಲಿನ ನೀರು, ಸಸ್ಯಗಳ ಸಮೃದ್ಧಿ ಇನ್ನೊಂದು ಕಡೆ ಕಂಡಿಲ್ಲ. ಇಂಥ ಸುಂದರವಾದ ಸ್ಥಳವನ್ನು ಬಿಟ್ಟು ಜನರು ಎಂತೆಂಥ ಬರಡು ಬೆಂಗಾಡುಗಳಲ್ಲಿ ವಾಸ ಮಾಡುತ್ತಾರಲ್ಲ ಎಂದು ನಾನು ನನ್ನ ವಿಸ್ಮಯ ವ್ಯತೆಗಳನ್ನು ಸೂಚಿಸಿದೆ. ನನ್ನೊಂದು ಭಾವ ನನ್ನಿಂದ ಆ ರೀತಿ ನುಡಿಸುತ್ತಿದ್ದರೆ ಇನ್ನೊಂದು ಬದಲನ್ನೇ ಯೋಚಿಸುತ್ತಲಿತ್ತು. ಅಂಥದ್ದೊಂದು ನೆಲವನ್ನು ನನಗೆ ಯಾರಾದರೂ ಉಂಬಳಿ ಕೊಟ್ಟರೆ ನಾನು ಅಲ್ಲಿಗೆ ಹೋಗಿ ವಾಸವಾಗಿರುತ್ತಿದ್ದೆ ಎನ್ನಲಾರೆ. ಮಾನವನ ಎಟುಕು ಇಡಿತಗಳನ್ನು ಮೀರಿ ನಿಂತಂತೆ ಆ ಊರಿನ ಬೆಟ್ಟ ಹಳ್ಳಿಗಳು ನನಗೆ ಕಾಣಿಸುತ್ತಿದ್ದವು. ಪ್ರತಿಯೊಂದು ಹೊಳೆಯೂ ಹಳ್ಳವು ಕೈಗೆ ಸಿಕ್ಕದೆ ಓಡುವ ಚೆಲುವಿನ ಮಿಂಚುಬಳ್ಳಿಯಾಗಿತ್ತು. ತಿಳಿಯಾಗಿ ನಕ್ಕು ಹರಿಯುವ ಅವುಗಳ ನೀರು ಎಂಥ ಗಂಡು ಶಿಲೆಯನ್ನು ಕೊರೆದು ಕಟೆದು ಉರು ಮಾಡುವ ಶಕ್ತಿಯುಳ್ಳದ್ದಾಗಿತ್ತು. ಹೊಸದಾಗಿ ಹುಟ್ಟಿದ ಹಬ್ಬಿಯ ನೀರು ಬಾಳಿಗಿಂತ ಹರಿತವಾಗಿತ್ತು. ಆ ನಾಡಿನ ಕನ್ಯೆಯರೇ ಹೀಗಾದ ಮೇಲೆ ಅಲ್ಲಿನ ಗಂಡುಗಣ ಹೇಗಿರಬೇಡ. ಪ್ರತಿಯೊಂದು ಬೆಟ್ಟವು ದೆವ್ವದಂತೆ ತಲೆ ಎತ್ತಿ ನಿಂತಿದೆ. 5 ಅಡಿ ಗಾತ್ರದ ಮನುಷ್ಯ ಜೀವವನ್ನು ಇರುವೆ ಎಂದು ತಿಳಿದು ಅಣಕಿಸುತ್ತಿದೆ. ಅಂತ ಬೆಟ್ಟಗಳ ಎಡೆಯಲ್ಲಿ ಈ ಮನುಷ್ಯ ತನ್ನ ಆಳ್ತನವನ್ನು ಮೆರೆಸಲು ನಿಂತರೆ ಅವನಿಗೆ ಜಯವೆಲ್ಲಿಯದು. ಅವನ ಪರಮ ಕೃತಿಯಾದ ಅಡಿಕೆಯ ಮರ ಕೂಡ ಕಣಿವೆಯ ಪಾಲಿಗೆ ಪುಟ್ಟ ಹುಲ್ಲಿನ ಗಿಡವಾಗಿದೆ. ಈ ನಾಡು ಮನುಷ್ಯನನ್ನು ಕೆಣಕುವುದಕ್ಕಾಗಿಯೇ ನಿಂತಿದೆ ಎಂದು ನನಗನಿಸುತ್ತಿದ್ದಾಗಲೇ ಗೋಪಾಲಯ್ಯ ಕಾಟುಮೂಲೆಯ ವಿಚಾರ ಮಾತನಾಡಿದ್ದು. ನನ್ನ ವಿಚಾರ ಸರಣಿ ಅಡ್ಡ ಹರಿದುದರಿಂದ ನಾನು ಮಾತನಾಡಲಿಲ್ಲ. ಅದನ್ನು ಕಂಡು ಅವರು, ಏನು, ಬೆಳಗ್ಗಿನ ತಿರುಗಾಟದಿಂದ ಆಯಾಸವಾಯಿತೆ? ಹಾಗಾದರೆ ಸ್ವಲ್ಪ ಒರಗಿಕೊಳ್ಳಿ ಎಂದರು. ನನಗೆ ನಾಚಿಕೆಯಾಯಿತು. ನನ್ನ ಇಮ್ಮಡಿ ಪ್ರಾಯದ ಅವರು ಇನ್ನೂ ಅರಣ್ಯದೊಡನೆ ಕಾದಾಡುತ್ತಲೇ ಇದ್ದಾರೆ. ವಿರಾಮವಿಲ್ಲದೆಯೇ ದುಡಿಯುತ್ತಲೇ ಇದ್ದಾರೆ. ನಾನು ಮಾತ್ರ ಬೆಳಗ್ಗಿನ ಬೆಟ್ಟದ ಸಂಚಾರದಿಂದ ಸೋತವನಾಗಬೇಕೆ? ಹೀಗೆಂದು ಹೆಮ್ಮೆ ತಾಳಿ, ನನಗೆ ನಿದ್ದೆಯೂ ಬೇಡ, ಏನೂ ಬೇಡ. ನಿಮ್ಮೂರಿನಿಂದ ಹೊರಡುವ ಮೊದಲು ಯಾವ್ಯಾವ ಮೂಲೆಗಳನ್ನೆಲ್ಲ ನೋಡಬೇಕೋ ಅವನ್ನು ನೋಡಿಯೇ ಹೊರಡುತ್ತೇನೆ ಎಂದೆ. ತಿರುಗಿ ಸಂಚಾರಕ್ಕೆ ಹೊರಡಲು ಸಿದ್ಧರಾದರು. ಮಧ್ಯಾಹ್ನದ ಕಾಯಿ ಹುಳಿ ಕರಗುವ ಮೊದಲೇ ಕಾಫಿಯ ಗುಡಾಣ ಮುಂದೆ ಬಂದಿತ್ತು. ತಿರುಗಿ ಎಲೆಯ ಮೇಲೆ ಬಾಳೆಯ ಹಣ್ಣುಗಳು ಉರುಳಾಡಿದವು. ಮಳೆಗಾಲವಾದರೆ ಹಲಸಿದ ಹಣ್ಣಿನ ಸಮೃದ್ಧಿ ನಮಗೆ. ಈಗ ಬಾಳೆಯ ಹಣ್ಣೇ ಗತಿ ಎಂದು ಉಪಚರಿಸಿದರು. ನಾನು ಹಣ್ಣನ್ನು ಬಿಟ್ಟು ಬರಿಯ ಕಾಫಿ ಕುಡಿತಿದ್ದನ್ನು ಕಂಡು ಗೋಪಾಲಯ್ಯ, ನಿಮ್ಮ ಈ ಪ್ರಾಯದಲ್ಲಿ ನಾನು ಕಲ್ಲು ತಿಂದು ಕರಗಿಸುತ್ತಿದ್ದೆ ಎಂದರು. ನಾನು ನಕ್ಕೆ. ನೀವು ಹಗಲೆಲ್ಲ ಮೈಗೆಲಸ ಮಾಡಿ ದುಡಿಯುವವರು, ಎಷ್ಟು ಉಂಡರೂ ಜೀರ್ಣವಾಗಬಹುದು. ನಾನು ಕೂತಲ್ಲೇ ಕೂತಿರುವ ಬರಿಯ ಕುರ್ಚಿಯ ರಾವುತ. ಇಷ್ಟನ್ನು ತಿಂದರೇನೆ ಅರಗಿಸಿಕೊಳ್ಳುವುದು ಕಷ್ಟ ಎಂದೆ. ಗೋಪಾಲಯ್ಯ ನಡುವಿಗೆ ಪಂಚೆಯನ್ನು ಬಿಗಿದರು. ಮೂಗಿಗೆ ನಸ್ಯ ಏರಿಸಿದರು. ತೋಟ ಹಾದು ಅದರ ಮಗ್ಗಲು ಬರೆಯನ್ನೇರಿ, ದೇರಣ್ಣ, ಕಾಟುಮೂಲೆಗೆ ಬರುತ್ತೀಯಾ ಎಂದು ಕೂಗಿ ಕೇಳಿದರು. ಅವರ ಕಂಬು ಕಂಠ 4 ಸುತ್ತಲಿನ ಗುಡ್ಡಗಳಿಗೆ ಬಡಿದು ದೇರಣ್ಣ ದೇರಣ್ಣ ಎಂದು
ಎಂದು ಮರುಕಳಿಸಲು, ಕರೆದಿರಾ, ಬರುತ್ತೇನೆ ಎಂದು ದೇರಣ್ಣನು ಉತ್ತರವನ್ನು ಸಲ್ಲಿಸಿದ. ತನ್ನ ಧ್ವನಿಯನ್ನೇರಿಸಿಕೊಂಡು ಬಂದವನಂತೆ ತಕ್ಷಣ ಸಿದ್ಧನಾದ. ಗೋಪಾಲಯ್ಯನವರು ದೇರಣ್ಣನನ್ನು ಕಂಡು, ದೇರಣ್ಣ, ಪೇಟೆಯಿಂದ ನಮ್ಮ ಈ ಹೊಸ ಸ್ನೇಹಿತರು ಬಂದಿದ್ದಾರಲ್ಲ, ಅವರಿಗೆ ನಮ್ಮ ಗ್ರಾಮವನ್ನೆಲ್ಲ ತೋರಿಸುವ ಎಂದಿದ್ದೇನೆ. ನಿನಗೆ ಬೇರೆ ಏನು ಕೆಲಸವಿಲ್ಲದಿದ್ದರೆ ಬಾ, ಕಾಟು ಮೂಲೆಗೆ ಹೋಗಿ ಬರುವ ಎಂದರು. ಕೆಲಸವೇನು ಮಣ್ಣು, ಬಿತ್ತಾಯಿತು, ಬೇಲಿಯಾಯಿತು, ಇನ್ನು ಕೊಯ್ಲಿನ ತನಕ ನುಸಿ ಒಡೆದರಾಯಿತು. ಈ ವರ್ಷ ನನಗೆ ಕಬ್ಬು ನಡುವ ತ್ರಾಸ ಹೇಗೋ ಇಲ್ಲವಲ್ಲ. ನಮ್ಮೂರಲ್ಲೇ ಈ ದೇರಣ್ಣ ಕಬ್ಬು ಬೆಳೆಯಿಸುವುದರಲ್ಲಿ ಹುಷಾರು ಎಂದಿತ್ತು. ಈ ವರ್ಷ ಅವನೂ ಸಹ ಕಬ್ಬು ಮಾಡಲಿಲ್ಲ. ನಾನೇನು ಸ್ವಲ್ಪವನ್ನು ಮನೆಯ ಖರ್ಚಿಗೆಂದು ಮಾಡಿದ್ದೇನೆ. ದೇರಣ್ಣ ಬೆಳೆಯಿಸುವುದು ಮಾರಾಟಕ್ಕೆ, ಬೆಲ್ಲದ ಮಣಕ್ಕೆ. 6 ಪಾವಲಿಯೂ ಬಾರದಿದ್ದರೆ ಬೆಲ್ಲ ಮಾಡಿ ತಲೆಗೆ ಮೆತ್ತಿಕೊಳ್ಳಬೇಕಷ್ಟೆ. ಆಗ ದೇರಣ್ಣನೆಂದ, ನಿಮ್ಮ ಹಾಗೆ ಮನೆಯ ಖರ್ಚಿಗೆ ನಾನು ಬೆಳೆಯಿಸಬಹುದಿತ್ತು, ಆದರೆ ನಿಮ್ಮ ಬ್ರಾಹ್ಮಣರಿಗಿದ್ದಷ್ಟು ಬೆಲ್ಲದ ಖರ್ಚು ನಮಗಿದೆಯೇ? ಅಲ್ಲದೆ ಕಾಲಗತಿ ಕೆಡುತ್ತಾ ಬಂದಿದೆ. ಕಳೆದ ವರ್ಷ 1/2 ಎಕರೆಯಲ್ಲಿ ಕಬ್ಬು ನೆಟ್ಟು 10 ಮಣಗಳು ಬರಲಿಲ್ಲ. ಹೌದು, ವರ್ಷವೆಲ್ಲ ನೆಟ್ಟು ಬೆಳೆಸಿ ಕಾದು ಕಬ್ಬು ಕೈಗೆ ಬರುತ್ತದೆ ಎನ್ನುವಾಗ ಹಂದಿ ಕಾಡಾನೆಗಳಿಗೆ ಅವನ್ನು ಬಲಿ ಕೊಡಬೇಕಾಗಿ ಬಂದರೆ ಯಾರಿಗೆ ಮನಸ್ಸು ಬಂದಿತ್ತು? ಯಾರಿಗೆ ಆ ಕೆಲಸ ಪೂರೈಸಿತ್ತೋ? ನನಗೆ ದೇರಣ್ಣನ ಸಾಗುವಾಳಿ ಕಥೆಯನ್ನು ಕೇಳಿ ತುಂಬ ಕಾತರ ಕಾಣಿಸಿತು. ಗೋಪಾಲಯ್ಯನವರು ದೇರಣ್ಣನು ಕಾಡಾನೆಯ ಕುರಿತು ಹೇಳಿದ ಮಾತುಗಳನ್ನು ಕೇಳಿ, ದೇರಣ್ಣ, ನನ್ನಲ್ಲಿ ತಂದ ತೋಟಗಳೆಲ್ಲವೂ ಮುಗಿದಿವೆ. ನಿನ್ನ ಕೋವಿಯನ್ನು ತೆಗೆದುಕೋ. 1 ಅಲ್ಲವೇ 2 ತೋಟಗಳು ಜಾಸ್ತಿಯಾಗಿಯೇ ಇರಲಿ. ಕಾಟುಮೂಲೆ ಬದಿಯಲ್ಲಿ ಆನೆಗಳ ಹಾವಳಿ ತಿರುಗಿ ತೊಡಗಿದೆ ಅಂತ ನಾರಾಯಣ ಹೇಳಿ ಕಳುಹಿಸಿದ್ದಾನೆ ಎಂದರು. ಓಹ್, 2 ತರುತ್ತೇನೆ. ಆದರೂ ತರುವುದರಿಂದ ಏನು ಫಲ? ಏನಾದರೂ ಅವು ನಮ್ಮ ಕೋವಿಗೆ ಎದರುವುದುಂಟೆ? ಆದರೂ ಸಂಗಡ ಇರಲಿ. ಕತ್ತಲೆಯಲ್ಲಿ ಮನೆಗೆ ಬರುವಾಗ ಒಂದು ಧೈರ್ಯಕ್ಕಾಯಿತು. ಅಲ್ಲದೆ ಅದೊಂದು ದರಿದ್ರ ಹುಲಿಯೂ ಇದೆಯಂತಲ್ಲ. ನಮ್ಮ ನಾಗಣ್ಣನ ಹಟ್ಟಿಯಿಂದ ನಿನ್ನೆ ರಾತ್ರಿಯೇ ಒಂದು ಕರುವನ್ನು ಎಳೆದುಕೊಂಡು ಹೋಗಿದೆ. ಎಷ್ಟು ಹೊತ್ತಿಗಂತೆ? ಹೊತ್ತು ಕಂತೆ 2 ಗಳಿಗೆ ಕೂಡ ಆಗಲಿಲ್ಲವಂತೆ. ಅಯ್ಯ, ನೀವು ನಿನ್ನೆ ರಾತ್ರಿ ಬಂದೆವಲ್ಲ, ಸರಿ ಅದೇ ಹೊತ್ತಿಗೆ ನಮ್ಮ ಹಾದಿಯಲ್ಲೇ ಇದ್ದಿತ್ತು ಅವನ ಮನೆ. ನಮ್ಮ ಮೂಗಿಗೆ ಹುಲಿಯ ವಾಸನೆಯೂ ಒಡೆದಿತ್ತು. ಆದರೆ ಪುಕ್ಕು ಹುಟ್ಟಿ ಬಾಯನ್ನು ತೆರೆಯದೆ ಮನೆಗೆ ಬಂದೆ. ಅದನ್ನು ಕೊಂದು ಹಾಕುವ ತನಕವೂ ಕೋವಿ ಇಲ್ಲದೆ ಬರಿದೆ ತಿರುಗುವುದು ಸಮವಲ್ಲ. ಅಲ್ಲೆಲ್ಲೋ ಅಗಲಿನಲ್ಲಿ ಸೊಪ್ಪಿಗೆ ಹೋದ ಒಲೆಯನ ಮೇಲೆ ಹಾರಿ ಅವನ ತೋಳನ್ನು ಹರಿದು ಹಾಕಿತ್ತು ಕಳೆದ ವಾರವಷ್ಟೇ. ಅವನ ಸಂಗತಿಯನ್ನು ನಾನು ವಿಚಾರಿಸಲೇ ಇಲ್ಲವಲ್ಲ. ನಮ್ಮ ಭಟ್ಯನ ಹತ್ತಿರದವನು ಅವನು. 2 ದಿನ ತೀರ ಸಾಯುವ ಹಾಗಿದ್ದನಂತೆ. ಈಗ ಹೇಗಿದ್ದಾನೆಂದು ವಿಚಾರಿಸಲು ನನಗೆ ನೆನಪೇ ಹೋಯಿತು. ನಿನಗೆ ಗೊತ್ತಿದೆಯೇ, ಹುಲಿಯ ಉಗರು ಸಮ, ಅಲ್ಲೂ ಸಮ. ಬಹಳ ನಂಜಲ್ಲವೇ ದೇರಣ್ಣ? ಅವನ ಸುದ್ದಿಯನ್ನು ನಾನು ಕೇಳಲಿಲ್ಲ. ನೀವು 1 ನಿಮಿಷ ನಿಲ್ಲಿ, ಯಾವುದಕ್ಕೂ ಮನೆಗೆ ಹೋಗಿ ಕೋವಿ ತರುತ್ತೇನೆ. ಹೀಗೆಂದು ಅವಸರವಾಗಿ ಆತ ತನ್ನ ಮನೆಯ ಕಡೆಗೆ ಸಾಗಿದ. ನನ್ನ ಮನಸ್ಸಿನಲ್ಲಿ ಹುಲಿಯ ಭೀತಿ ಬಲವಾಗಿ ನಾಟಿತ್ತು. ದೇರಣ್ಣ ಮನೆಗೆ ಹೋಗಿ ಕೋವಿಯನ್ನೂ ತಂದ. ಭಟ್ಟರು ಕೋವಿಯನ್ನು ಹಿಡಿಯುತ್ತಾ, ಬರುವಾಗ ಕತ್ತಲಾದರೆ ನಿಮಗೇನು ಹೆದರಿಕೆ ಇಲ್ಲವಲ್ಲ ಎಂದು ಕೇಳಿದರು. ನಾನು ಅರೆಮನಸ್ಸಿನಿಂದ, ನನಗೇನು ಹೆದರಿಕೆ, ನೀವಿಲ್ಲವೇ ಎಂದೆ. ತಮ್ಮ ಊರಿನ ಹುಲಿಗೆ ತಾವೇ ಹೆದರುತ್ತಿರುವ ಅವರನ್ನು ನಂಬಿ ನನಗಾದ ಅಧೈರ್ಯ ಎಷ್ಟು ಎಂದು ನನ್ನ ಅಂತರಂಗ ಹೇಳುತ್ತಿತ್ತು. ನಾವು 3 ಹೊಳೆಯ ಸಂದಿಗೆ ಬಂದೆವು. ಅದನ್ನು ದಾಟಲು ಇಳಿದೆವು. ಬೆಳಿಗ್ಗೆ ಹೇಗೆ ಇದ್ದಿತೋ ಆ ನದಿಯ ನೀರು ಇನ್ನೂ ಅಷ್ಟೇ ಶೀತವಾಗಿತ್ತು. ನಾನು ಒಂದಿಷ್ಟು ನೀರು ತೆಗೆದು ಬಾಯಿಗೆ ಹಾಕಿಕೊಂಡೆ. ಗಟ್ಟದ ನೀರನ್ನು ಕುಡಿಯಬೇಡಿ, ಜ್ವರ ಬಂದಿತ್ತು ಎಂದು ದೇರಣ್ಣ ಎಚ್ಚರಿಸಿದ. ಅವನು ಎಚ್ಚರ ಕೊಡುವ ಮೊದಲೇ ಆ ನೀರಿನ ತಂಡಿಗೆ ಎದರಿಯೇ ನಾನು ಅದನ್ನು ಉಗುಳಿಯೂ ಆಗಿತ್ತು. ಹಳ್ಳವನ್ನು ದಾಟಿ ಎದುರಿನ ಹುಲ್ಲುಗಾವಲನ್ನು ಸೇರಿದೆವು. ಅಲ್ಲಿ ನನ್ನೆಲ್ಲ ಬಹಳ ಜವುಗಾಗಿತ್ತು. ಹುಲ್ಲು ಬಹಳ ದಟ್ಟ. ಆ ಹುಲ್ಲನ್ನು ಮೋಹಿಸಿ 18 ದನಕರುಗಳು ಮೇಯುತ್ತಿದ್ದವು. ಅವುಗಳ ಕೊರಳಿಗೆ ಕಟ್ಟಿದ ಬಿದಿರಿನ ಗಂಟೆಗಳು ಬಹಳ ದೂರದ ತನಕ ಧ್ವನಿಗೂಡುತ್ತಿದ್ದವು.
ಸಮೀಪದಲ್ಲಿ ಮರವೊಂದರ ಮೇಲಿಂದ ದನ ಕಾಯುವ ಪಿಳ್ಳೆಗಳ ಕೊರಳ ದನಿಯೂ ಕೇಳಿಸುತ್ತಿತ್ತು. ಅಲ್ಲೂ ನಮ್ಮ ದಾರಿಯು ಹುಲ್ಲುಗಾವಲಿನ ಮಗ್ಗಲಿನಿಂದ ಹಾದು ಮೂಡಲಲ್ಲಿರುವ ಗುಡ್ಡವನ್ನೇರಿತ್ತು. ಅಲ್ಲೂ ತುಂಬಾ ಹೊರತೆಯ ನೀರಿದ್ದುದರಿಂದ ನೆಲದ ಜೇಡಿ ಮಣ್ಣು ಹಿಮ್ಮಡಿಯ ಹಿಡಿತಕ್ಕೆ ಸಿಗುತ್ತಿರಲಿಲ್ಲ. ಕಾಲಿಟ್ಟರೆ ಜಾರುತ್ತಿತ್ತು. ಈ ನಡಿಗೆಯಲ್ಲಿ ದೇರಣ್ಣ ಗೋಪಾಲಯ್ಯನವರು ನನ್ನನ್ನು ಸೋಲಿಸಿಬಿಟ್ಟರು. ಈ ಬೆಟ್ಟದಲ್ಲಿ ಸಾಗುತ್ತಲೇ ದಟ್ಟವಾದ ಕಾಡು ಬಂದಿತ್ತು. ಅಲ್ಲಿನ ಹೆಮ್ಮರಗಳಲ್ಲಿ ತಾನು ಮೇಲೆ ನಾನು ಮೇಲೆಂಬ ಸ್ಪರ್ಧೆ ಇದ್ದಂತೆ ಕಾಣುತ್ತಿತ್ತು. ಅವುಗಳ ಎಡೆಯಿಂದ ಇನ್ನೂ ಹೆಚ್ಚಿನ ಎತ್ತರಕ್ಕೆ ಕಾಲು ಹಾಕುತ್ತಿದ್ದ ನಮ್ಮಂಥ 3 ಮಾನವ ವ್ಯಕ್ತಿಗಳು ಪುಟ್ಟ ಗುಬ್ಬಚ್ಚಿಗಳಲ್ಲವೇ ಎನಿಸುವಂತಿತ್ತು. ಅಡಿಗಡಿಗೆ ಮನುಷ್ಯನ ಸಣ್ಣತನದ ನೆನವರಿಕೆಯಾಗುತ್ತಲೇ ಇದ್ದರೂ ನನ್ನ ಗೆಳೆಯರಿಬ್ಬರು ನಿತ್ಯ ದೊರೆತ ಸಲುಗೆಯಿಂದಾಗಿ ಆ ಮರಗಳಿಗಾಗಲಿ ಬೆಟ್ಟಕ್ಕಾಗಲಿ ಮನ್ನಣೆಯನ್ನು ಕೊಟ್ಟಂತೆಯೇ ಕಾಣಿಸಲಿಲ್ಲ. ಅವರ ಮಾತುಕತೆಗಳು ತಮ್ಮದೇ ಪ್ರಪಂಚದ್ದಾಗಿದ್ದವು. ದೇರಣ್ಣನದು ಹೂಡುವ ಎತ್ತುಗಳಲ್ಲಿ ಒಂದು ಮುದಿಯಾಗಿತ್ತು. ಅದನ್ನು ವಿಕ್ರಯಿಸಿ ಬೇರೆಯೇ ಒಂದನ್ನು ಕೊಳ್ಳುವ ವಿಚಾರ. ಗೋಪಾಲಯ್ಯನದು ಸಾಗುವಳಿಗೆ ಹೊಸದೇ ಕೋಣಗಳು ಬೇಕೆಂಬ ವಿಚಾರ. ಇರಲು 3 ಜೊತೆ ಜಾನುವಾರುಗಳಿದ್ದರೂ ಗಾಳಿಗೆ ಹಾರುವ ಅವುಗಳಿಂದ ಮುಂದಿನ ವರ್ಷ ಬೇಸಾಯ ಕಳೆಯದು ಎಂಬುದು. ಕಾಟುಮೂಲೆ ನಾರಾಯಣನ ಒಂದು ಎತ್ತು ನೀರಿನ ಕಣಿಗೆ ಬಿದ್ದು ತೀರಿಕೊಂಡದ್ದು. ಅವನಿಗೂ ಬದಲೊಂದು ಕೋಣ ಬೇಕಾದದ್ದು. ಇವೇ ಅವರ ಚರ್ಚೆಯ ವಿಷಯಗಳಾದವು.